ರೈತರಿಗೆ ಪಿಎಂ ಕಿಸಾನ್ ಯೋಜನೆಯ 2,000 ರೂಪಾಯಿ ಹಣ ಬಿಡುಗಡೆಯ ಸಿಹಿ ಸುದ್ದಿ. ಈಗಾಗಲೇ ಈ ಯೋಜನೆಯ 21ನೇ ಕಂತಿನ ಹಣವನ್ನು ರೈತರು ಇಲ್ಲಿಯವರೆಗೆ ಪಡೆದುಕೊಂಡಿದ್ದಾರೆ. ಈಗ 22ನೇ ಕಂತು ಯಾವಾಗ ಬಿಡುಗಡೆಯಾಗಲಿದೆ ಎಂದು ರೈತರು ಕಾದು ಕುಳಿತಿದ್ದಾರೆ. ಮುಂದೆ ಬರುವ ಪಿಎಂ ಕಿಸಾನ್ 2,000 ರೂಪಾಯಿ ಹಣ ಪಡೆಯಲು ರೈತರು ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಬೇಕು. ಇಲ್ಲವಾದರೆ ನಿಮಗೆ ಹಣ ಜಮಾವಣೆ ಆಗುವುದಿಲ್ಲ. ಈ ಬಗ್ಗೆ ಎಲ್ಲಾ ಮಾಹಿತಿ ಇಲ್ಲಿವೆ. ಪೂರ್ತಿ ವಿಡಿಯೋ ನೋಡಿ ಹಾಗೂ ಪಿಎಂ ಕಿಸಾನ್ಗೆ ಸಂಬಂಧಪಟ್ಟಂತೆ ಹಾಗೂ ರೈತರಿಗೆ ಸಂಬಂಧಪಟ್ಟಂತ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಪಿಎಂ ಕಿಸಾನ್ ಯೋಜನೆಯ 2,000 ರೂಪಾಯಿ ಹಣವನ್ನು ಜನವರಿಯಲ್ಲಿ ಬಿಡುಗಡೆಯಾಗುತ್ತದೆ ಎಂದು ರೈತರು ನಿರೀಕ್ಷಿಸಿದ್ದರು. ಆದರೆ ಆ ಫಲಿತಾಂಶ ಸರ್ಕಾರದಿಂದ ಬಂದಿಲ್ಲ. ಕೇಂದ್ರ ಸರ್ಕಾರ ಫೆಬ್ರವರಿ 1ರಂದು ಬಜೆಟ್ ಮಂಡಿಸಲಿದೆ ಎಂದು ತಿಳಿದು ಬಂದಿದೆ. ಈ ಬಜೆಟ್ ನಲ್ಲಿ ಪಿಎಂ ಕಿಸಾನ್ ಯೋಜನೆಗೆ ಹಣ ಹಂಚಿಕೆ ಮಾಡಬೇಕಾಗಿದೆ. ಈ ಬಾರಿ ಅದಕ್ಕೆ ಎಷ್ಟು ಹಣ ಹಂಚಿಕೆ ಮಾಡಲಾಗುವುದು ಎಂಬುದರ ಕುರಿತು ಚರ್ಚೆಗಳು ನಡೆಯುತ್ತಿವೆ. ಇದರೊಂದಿಗೆ ಬಜೆಟ್ ಘೋಷಣೆಯು ನಂತರ ಫೆಬ್ರವರಿ ಮೊದಲ ವಾರ ಅಥವಾ ಫೆಬ್ರವರಿ ಅಂತ್ಯದೊಳಗೆ ಪಿಎಂ ಕಿಸಾನ್ ಯೋಜನೆಯ ಹಣವನ್ನು ರೈತರ ಖಾತೆಗೆ ಹಂತವಾಗಿ ಜಮಾ ಮಾಡಲಾಗುವುದು ಎಂದು ತಿಳಿದು ಬಂದಿದೆ. ಪ್ರಧಾನಿ ಮೋದಿ ನೇರವಾಗಿ ಬಟನ್ ಒತ್ತುವ ಮೂಲಕ ಪಿಎಂ ಕಿಸಾನ್ ಯೋಜನೆಗೆ ಚಾಲನೆಯನ್ನು ನೀಡಲಿದ್ದಾರೆ. ಪಿಎಂ ಕಿಸಾನ್ ಹಣವನ್ನು ಜಮಾ ಮಾಡಲು ಈ ಕೆವೈಸಿ ಕಡ್ಡಾಯವಾಗಿ ಮಾಡಬೇಕು. ಈ ಕೆವೈಸಿ ನಿಷ್ಕ್ರಿಯವಾಗಿದ್ದರೆ ಹಣ ಜಮಾವಣೆ ಆಗುವುದಿಲ್ಲ. ಅದನ್ನು ತಕ್ಷಣವೇ ಸಕ್ರಿಯಗೊಳಿಸಬೇಕು. ಆಧಾರ್ ಬಳಸಿ ಈ ಕೆವೈಸಿಯನ್ನು ಆನ್ಲೈನ್ ನಲ್ಲಿ ಪೂರ್ಣಗೊಳಿಸಬಹುದು ಅಥವಾ ನಿಮ್ಮ ಹತ್ತಿರದ ಗ್ರಾಮ ಒನ್, ಕರ್ನಾಟಕ ಒನ್ CSC ಸೆಂಟರ್ಗೆ ಭೇಟಿ ನೀಡಿ ಈ ಕೆವೈಸಿಯನ್ನು ಪೂರ್ಣಗೊಳಿಸಿ. ಈ ಕೆವೈಸಿ ಪೂರ್ಣಗೊಂಡ ಎಲ್ಲ ರೈತರಿಗೂ ಫೆಬ್ರವರಿ ಮೊದಲ ಅಥವಾ ಫೆಬ್ರವರಿ ಅಂತ್ಯದೊಳಗೆ ಪಿಎಂ ಕಿಸಾನ್ ಯೋಜನೆಯ 2,000 ರೂಪಾಯಿ ಹಣವು ಹಂತವಾಗಿ ಜಮಾವಣೆ ಆಗಲಿದೆ. ರೈತರಿಗೆ ಸಂಬಂಧಪಟ್ಟಂತ ಈ ತರದ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.